ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿಬಂದಿತ್ತು. ಲೈಂಗಿಕ ದೌರ್ಜನ್ಯ ಆರೋಪದಡಿ ಈಗಾಗಲೇ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದಾದ ಬೆನ್ನಲ್ಲೇ ಅವರು ಜರ್ಮನಿಗೆ ಹಾರಿದ್ದಾರೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ನಡೀತಿತ್ತು. ಈಗ SIT ಇಂದ ನೋಟಿಸ್ ಕೂಡ ಇಶ್ಯೂ ಆಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡಿದ್ರು. ಜೊತೆಗೆ ಅವರ ಪರ ವಕೀಲರು 7 ದಿನಗಳ ಕಾಲ ವಿಚಾರಣೆಗೆ ಹಾಜರಾಗೋದಕ್ಕೆ ಅವಕಾಶವನ್ನ ಕೋರಿ SITಗೆ ಪತ್ರ ಬರೆದಿದ್ರು. ಸದ್ಯಕ್ಕೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಪ್ರಜ್ವಲ್ ರೇವಣ್ಣ ಪರ ವಕೀಲರಾದಂಥ ಅರುಣ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಸಾಕಷ್ಟು ದಿನಗಳಿಂದ ಚರ್ಚೆಗಳು ನಡೀತಿದೆ. ಒಂದಷ್ಟು ಆರೋಪಗಳು, ಪ್ರತ್ಯಾರೋಪಗಳು. ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ರು. ಈಗ 7 ದಿನ ರಿಕ್ವೆಸ್ಟ್ ಮಾಡಿದ್ದೀರಾ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋಂಥದ್ದು ನಿಮ್ಮ ಮಾಹಿತಿ ಪ್ರಕಾರ, ಯಾಕಂದ್ರೆ ನೀವು ಅವ್ರ ಪರ ವಕೀಲರು, ಆಸ್ ಆಫ್ ನೋ ಏನು ಡೆವಲಪ್ಮೆಂಟ್ ಸರ್? ನಾನು ಹೇಳೋದು, ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಐ ಬಿಲೀವ್ ನನ್ನ ಮತ್ತು ಅವ್ರದ್ದು ಅದೊಂದು ಪ್ರಿವಿಲೇಜ್ ಕಮ್ಯುನಿಕೇಷನ್. ಸೊ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಇವತ್ತು ನಾನು ತಮ್ಮ ಮುಂದೆ ಹೇಳೋಕ್ಕೆ ಸಾಧ್ಯ ಆಗೋದು, ನಾನು ನನ್ನ ಲೆಟರ್ನಲ್ಲಿ ಏನು ಕಮ್ಯುನಿಕೇಷನ್ ಮಾಡಿದ್ದೀನಿ ಅಷ್ಟರ ಮಟ್ಟಿಗೆ ಮಾತ್ರ ನಾನು ಹೇಳ್ಬೋದು. ಏನು, ನನ್ನ ಕಕ್ಷಿದಾರರು ಕೇಳಿದ್ದಾರೆ, 7 ದಿವಸ ಕಾಲಾವಕಾಶ ಬೇಕು, ನಾವು ಬಂದು ಸಹಕರಿಸ್ತೀವಿ ಅಂತೇಳಿ ಅಷ್ಟಕ್ಕೆ ಮಾತ್ರ ನಾನು ಹೇಳಬಲ್ಲ. ಅದಕ್ಕಿಂತ ಬಿಯಾಂಡ್ ಅಕಾರ್ಡಿಂಗ್ ಟು ಮೀ ಇಟ್ ವುಡ್ ಬಿ ರಾಂಗ್ ನಾನು ಏನೇ ಕಮೆಂಟ್ ಮಾಡಿದ್ರು. ಸರ್, ಇವಾಗ ಒಂದಷ್ಟು ಪೆನ್ಡ್ರೈವ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಿತ್ತು. ಈಗ ಒಂದು ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರುವಂಥ ಒಂದು ಪ್ರಕರಣ ವಿಚಾರವಾಗಿ ನೀವು ಇದು ಮಾಡಿದ್ದೀರಾ. ಅಲ್ಲಿ ಇಬ್ಬರು ವಿರುದ್ಧ A1 A2 ಇಬ್ಬರು ಇದ್ದಾರೆ, ತಂದೆ ಮಗ ಇಬ್ಬರು ವಿರುದ್ಧ ಕೂಡ ಆರೋಪ ಮಾಡಲಾಗಿದೆ. ಈಗ 7 ದಿನಗಳ ಒಳಗಡೆ ಬಂದು ಹಾಜರಾಗ್ತಾರೆ ಅಥವಾ ಎಕ್ಸಾಕ್ಟ್ಲಿ ಯಾವ್ದು ಬಂದು ಹಾಜರಾಗ್ತಾರೆ ಅನ್ನೋದು? ಅಲ್ಲ, 7 ದಿವಸದಲ್ಲಿ ಕಾಲಾವಕಾಶ ಕೇಳಿದ್ದೀವಿ. ಸೊ ಅವರು 2 ದಿವಸದಲ್ಲೂ ಬರ್ಬೋದು ಅಥವಾ 7ನೇ ದಿವಸ ಕೂಡ ಬರಬಹುದು. ಸೊ ವಿ ಹ್ಯಾವ್ ಟು ಸಿ ಹೌ ಥಿಂಗ್ಸ್ ವುಡ್ ಪ್ರೋಗ್ರೆಸ್. ಇದು ಹೇಗೆ ಪ್ರೋಗ್ರೆಸ್ ಆಗುತ್ತೆ ಅನ್ನೋದ್ರ ಮೇಲೆ ವಿ ವಿಲ್ ಟೇಕ್ ಎ ಸ್ಟ್ಯಾಂಡ್. ಬಟ್ ಆಸ್ ಆನ್ ಟುಡೇ ವಿ ವಿಲ್ ಸ್ಟ್ಯಾಂಡ್ ಬೈ ಅವರ್ ರಿಕ್ವೆಸ್ಟ್. ನಾವೇನು ನಮ್ಮ ಬರವಣಿಗೆಯಲ್ಲಿ ಕೇಳಿದ್ದೀವಿ ಆ ಮನವಿಗೆ ನಾವು ನಿಲ್ತೀವಿ. ಸೊ ಹಾಗಾಗಿ ಅದಕ್ಕಿಂತ ಹೆಚ್ಚು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಸರ್, ಈಗ ಈ ಕೇಸ್ ಆದ ತಕ್ಷಣನೇ ಪ್ರಜ್ವಲ್ ರೇವಣ್ಣ ಅವರು ಪ್ಲಿಪ್ನಾನ್ ಮಾಡ್ಕೊಂಡು ಹೋಗಿದ್ದಾರೆ ಬೇರೆ ದೇಶಕ್ಕೆ ಅನ್ನೋಂಥದ್ದು ಟಾಕ್ ಇದೆ ಸರ್. ಅದು ತಪ್ಪು, ಅಷ್ಟು ಮಾತ್ರ ಹೇಳಬಲ್ಲೆ. ಯಾಕೆಂದರೆ ಪ್ರಾಬಬ್ಲಿ ಐ ಶುಡ್ ರಿಪೀಟ್ ಒನ್ಸ್ ಅಗೇನ್. ಏನು ಅಂದರೆ, ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ತಮ್ಮ ಮಾಧ್ಯಮದಲ್ಲೇ ಬಂದ ವಿಚಾರ ಏನು ಅಂದರೆ, ಅವ್ರು ವೋಟ್ ಹಾಕಿದ ದಿವಸ ಇದ್ದರು, ವೋಟ್ ಹಾಕಿದ ನಂತರ ಅವರು ದೇಶ ಅಥವಾ ಬೆಂಗಳೂರನ್ನ ಬಿಟ್ಟಿದ್ದಾರೆ ಅಂಥೇಳಿ ತಾವೆಲ್ಲ ಬಿತ್ತರಿಸ್ತಿದ್ದೀರ. ಅಷ್ಟು ಮಟ್ಟಿಗೆ ಮಾತ್ರ ನನಗೆ ಗೊತ್ತಿರೋದು. ಬಟ್ ಆ್ಯಸ್ ಆನ್ ದ ಡೇ ವೆನ್ ಹಿ ಲೆಫ್ಟ್, ಒನ್ ಥಿಂಗ್ ಐ ಕ್ಯಾನ್ ಟೆಲ್, ಅವ್ರು ಯಾವಾಗ ಬೆಂಗಳೂರಿಂದ ಹೊರಟ್ರಲ್ಲ ಅಥವಾ ಹೊಳೆನರಸೀಪುರದಿಂದ ಹೊರಟ್ರಲ್ಲ, ಆ್ಯಸ್ ಆನ್ ದಟ್ ಡೇ ದೇರ್ ವಾಸ್ ನೋ SIT, ದೇರ್ ವಾಸ್ ನೋ FIR. ಸೊ ದೇರ್ ವಾಸ್ ನೋ ಸಮಥಿಂಗ್ ಕಾಲ್ಡ್ ಆಸ್ ವಿಕ್ಟಿಮ್ ಅನ್ನೋರಾಗಲಿ ಮತ್ತೊಬ್ಬರು ಯಾರು ಇರಲಿಲ್ಲ, ಈಸ್ ವಾಟ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಸರ್, ಇವಾಗ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಒಬ್ಬ ಸಂತ್ರಸ್ತಿಯಿಂದ ಮಾತ್ರ ದೂರು ದಾಖಲಾಗಿದೆ. ಜೊತೆಗೆ ಹೊರಗಡೆ ಟಾಕ್ ಸಾಕಷ್ಟಿದೆ, ಸಾಕಷ್ಟು ವಿಡಿಯೋಗಳು ಕೂಡ ಹರಿದಾಡ್ತಿದೆ. ಜೊತೆಗೆ 2 ಪೆನ್ಡ್ರೈವ್ ಇದೆ ಅನ್ನೋ ಒಂದು ಮಾತಿದೆ. ಇದ್ರ ಬಗ್ಗೆ ಅಲ್ಲ, 2, 1 ಅಥವಾ 2,000ನೋ ಯಾವ ಪೆನ್ ಡ್ರೈವ್ಗಳನ್ನು ಕೂಡ ನಾನು ವೈಯಕ್ತಿಕವಾಗಿ ಯಾವುದನ್ನು ನೋಡಿಲ್ಲ. ಮತ್ತು ನಮ್ಮ ಕಕ್ಷಿದಾರರ ತಿಳುವಳಿಕೆಯಲ್ಲಿ ಈ ಪೆನ್ ಡ್ರೈವ್ ಆ ಪೆನ್ ಡ್ರೈವ್ ಅನ್ನೋ ಬೆನಿಫಿಟ್ ನನಗಿಲ್ಲ. ಸೊ ಅದು ಗೊತ್ತಿಲ್ಲದೆ ನಾನು 1 ಪೆನ್ ಡ್ರೈವ್ ಇದೆಯಾ 2 ಪೆನ್ ಡ್ರೈವ್ ಇದೆಯಾ, ಅದು ಜೆನ್ಯೂಯನ್ನಾ ಅಥವಾ ವೆದರ್ ಇಟ್ ಈಸ್ ಎ ಮಾರ್ಫ್ಡಾ, ನನಗಿರೋ ಇನ್ಸ್ಟ್ರಕ್ಷನ್ ಇಟ್ ಈಸ್ ಎ ಮಾರ್ಫ್ಡ್ ವಿಡಿಯೋ. ಇಟ್ಸ್ ಎ ಮಾರ್ಫ್ಡ್ ವಾಟ್ ಎವರ್ ಇಟ್ಸ್. ನೀವು ಎಲ್ಲಿ ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಅಥವಾ ಎಲ್ಲಿ ಹೊಳೆನರಸೀಪುರದಲ್ಲಿರ್ಬೋದು ಅಥವಾ ತಮ್ಮ ಕೆಲವು ಚಾನಲ್ಗಳಲ್ಲಿ ತೋರಿಸಿರೋದಿರ್ಬೋದು, ಎಲ್ಲವೂ ಮಾರ್ಫ್ಡ್ ಅಂತ ಹೇಳಿ ನನ್ನ ಇನ್ಸ್ಟ್ರಕ್ಷನ್ ಇರೋದು. ಸರ್, ಇವಾಗ ಈ ಒಂದು ವಿಚಾರದ ಬಗ್ಗೆ ಸ್ವತಃ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಹೇಳಿದ್ದಾರೆ, ನಾನೇ ಅವ್ರ ಮೊಬೈಲಿಂದ ಅವ್ರ ಪಾಸ್ವರ್ಡ್ ನಂಗೆ ಗೊತ್ತಿತ್ತು, ಅವ್ರ ಮೊಬೈಲಿಂದನೇ ತೊಗೊಂಡಿದ್ವಿ ಅಂತ. ಎಲ್ಲ ಒಂದು ಕಡೆ ಇದು ನಿಮ್ಮ ಕಕ್ಷಿದಾರರಿಗೆ ಎಫೆಕ್ಟ್ ಆಗುತ್ತೆ. ಅಲ್ಲ, ಮಾಧ್ಯಮ ಅನ್ನೋದು ಯಾವತ್ತು ಇಟ್ಸ್ ಪ್ರಾಬಬಲಿ ಇವತ್ತು ನಿಮ್ಮ ಕೆಲವು ಡಿಬೇಟ್ಸ್ ಬಿಟ್ಟರೆ ಈ ಥರದ ಕಾನ್ವರ್ಸೇಷನ್ ಇಟ್ ವಿಲ್ ಆಲ್ವೇಸ್ ಬಿ ಒನ್ ಸೈಡೆಡ್ ಆಫ್. ಈಗ ಅವರ ಕಾರ್ ಡ್ರೈವರ್ ಎಲ್ಲೇ ಮಾತಾಡಿದ್ರು ಸಹ ಅದೆಲ್ಲೂ ಒನ್ ಸೈಡೆಡ್, ಎಲ್ಲೋ ವಿಡಿಯೋ ಮಾಡಿ ಬಿಟ್ಟಿರೋದು. ಇಫ್ ಇಟ್ ಈಸ್ ಟ್ರೂತ್ ಲೆಟ್ ಹಿಮ್ ಟೆಲ್ ಇನ್ ದ ಕೋರ್ಟ್. ನ್ಯಾಯಾಲಯಕ್ಕೆ ಬಂದು ಹೇಳಿ ಸತ್ಯಾಸತ್ಯತೆ ಏನಿದೆ. ಸೊ ಹಾಗಾಗಿ ಈಗ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್. ಅದರ ಬಗ್ಗೆ ಏನೋ ಕಮೆಂಟ್ ಮಾಡೋಕ್ಕೆ ಇಷ್ಟ. ಮತ್ತೊಂದು ಕಡೆ ಈಗ ಸಾಕಷ್ಟು ವಿಡಿಯೋಗಳು ಹರಿದಾಡ್ತಿದೆ, ಮತ್ತೆ ಪೆನ್ಡ್ರೈವ್ಗಳು ಅದು ಅಷ್ಟಿದೆ ಇಷ್ಟಿದೆ ವಿಡಿಯೋಗಳು ಅಷ್ಟಿದೆ ಅಂತೇಳಿ. ಈ ವಿಚಾರದ ಬಗ್ಗೆ ನೆಕ್ಸ್ಟ್ ಕ್ರಮ ಏನು ಶೇರ್ ಮಾಡಿದವ್ರ ಬಗ್ಗೆ ಆಗಿರ್ಬೋದು? ಒಂದಂತೂ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅವರು ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ಹಾಕಿದ್ದಾರೆ. ಈ ಆ್ಯಂಟಿಸಿಪೇಟೆಡ್ ದೀಸ್ ಕೈಂಡ್ ಆಫ್ ಮಿಸ್ಯೂಸ್ ಮೇ ಹ್ಯಾಪನ್. ಅವರ ಮಾರ್ಫ್ಡ್ ಇಮೇಜಸ್ನ ಇಟ್ಕೊಂಡು ಮಿಸ್ಯೂಸ್ ಆಗುತ್ತೆ ಅಂತ ಹೇಳಿ, ವಿಚ್ ಇಸ್ ಆಲ್ರೆಡಿ ದೇರ್ ಇನ್ ದ ಸೋಷಿಯಲ್ ಅಥವಾ ಪಬ್ಲಿಕ್ ಡೊಮೈನಲ್ಲಿ ಇರೋ ವಿಚಾರಗಳನ್ನು ಐ ಮೇ ಹ್ಯಾವ್ ಟು ರಿಯಟ್ರೇಟ್. 1 ವರ್ಷದಿಂದಲೇ ಅವರು ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ಹಾಕಿದ್ದಾರೆ. ನ್ಯಾಯಾಲಯ ಅವ್ರ ಪರವಾಗಿ ಇಂಜಂಕ್ಷನ್ ಕೊಟ್ಟಿದೆ, ಎಲ್ಲ ಚಾನೆಲ್ಗಳ ವಿರುದ್ಧ ಇಂಜಂಕ್ಷನ್ ಕೊಟ್ಟಿದೆ, ತೋರಿಸಬಾರ್ದು ಅಂಥೇಳಿ. ಅದರ ಜೊತೆಗೆ ಐ ಥಿಂಕ್ ಪ್ರಾಬಬಲಿ ಯಾರು ಈಗ ಡ್ರೈವರ್ ಇರ್ಬೋದು ಅಥವಾ ಮತ್ತೊಬ್ಬ ವ್ಯಕ್ತಿ ಆಗಿರ್ಬೋದು, ಅದು ಜೆನ್ಯೂನ್ ಅಂತ ಇದ್ದಿದ್ದರೆ ಪ್ರಾಬಬಲಿ ದೇ ಶುಡ್ ಹ್ಯಾವ್, ಕಳೆದ 1 ವರ್ಷದಲ್ಲಿ ದೇ ಶುಡ್ ಹ್ಯಾವ್ ಮೇಡ್ ಸಮ್ ಎಫರ್ಟ್ ಟು ಶೋ ದಟ್ ದಿಸ್ ಈಸ್ ಜೆನ್ಯೂನ್ ಒನ್ ಆ್ಯಂಡ್ ದೇ ಆರ್ ಸ್ಟ್ಯಾಂಡಿಂಗ್ ಫಾರ್ ಸಮ್ ರೈಟ್ ಕಾಸ್. ಯಾವುದೋ ಒಂದು ಒಳ್ಳೆಯ ವಿಚಾರಕ್ಕೆ ನಿಲ್ತಿದ್ದಾರೆ ಅಂಥೇಳಿ 1 ವರ್ಷ ಕಾಯೋ ಅವಶ್ಯಕತೆ ಇರಲಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಈ ಮುಂಚೆ ಕಳೆದ 1.5 ತಿಂಗಳ ಈ ನಡುವೆ ಹೆಬ್ಬಳದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು FIR ದಾಖಲಾಗಿತ್ತು ಅನ್ನೋ ವಿಚಾರ ಸರ್, ಅದೇನಾದ್ರೂ ಗಮನಕ್ಕಿದೆಯಾ? ಇಲ್ಲ ಸರ್, ಗೊತ್ತಿಲ್ಲ. ನೀವೇ ಹೇಳ್ತಿರೋದು, ನನಗೆ ಗೊತ್ತಿಲ್ಲ ಯಾವುದು ಅಂತ.
ಪ್ರಾಬಬಲಿ ನಿಮ್ಗೆ ಕೇಸ್ ನಂಬರ್ ಏನಾದ್ರು ಗೊತ್ತಿದ್ರೆ ಕೇಳಿ, ಪ್ರಾಬಲಿ ಇಟ್ ಮೇ ಹೆಲ್ಪ್ ಅಸ್. ಇಫ್ ಇಟ್ ಇಸ್ ಹೆಬ್ಬಾಳ್ನಲ್ಲಿ ಹಾಗಿದ್ರೆ ಕೊಡಿ ದಯವಿಟ್ಟು, ಅದು ನಮ್ಗೆ ಹೆಲ್ಪ್ ಆಗುತ್ತೆ. ಸರ್ ಇವಾಗ ನೀವು ಮನವಿ ಮಾಡಿದ್ದೀರಾ, SIT ಇಂದ ಏನಾದ್ರು ರಿಪ್ಲೈ ಬಂತ, ಮತ್ತೆ ಯಾವತ್ತು ಎಕ್ಸಾಕ್ಟ್ಲಿ ಹಾಜರಾಗುವಂಥ ಸಾಧ್ಯತೆ ಇದೆ? ಅಲ್ಲ, 7 days ಅಂತ ಹೇಳಿರೋದು. ಐ ಡೋಂಟ್ ವಾಂಟ್ ಟು ಗಿವ್ ಎನಿ ಡೇಟ್ ಆಸ್ ಸಚ್. ಪಾಯಿಂಟ್ 1. ಪಾಯಿಂಟ್ 2, ನೀವೇನು ಹೇಳಿದ್ರಿ, ನಾವು SIT ಅವ್ರಿಗೆ ಕೊಟ್ಟ ನಂತರ ಅವರು ಐ ಆಮ್ ಹೋಪ್ಫುಲ್ ದಟ್ ಅವರು 7 ದಿವಸ ನಮ್ಗೆ ಅಕಾಮಿಡೇಟ್ ಮಾಡ್ತಾರೆ ಅಂತ ಹೇಳಿ. ರೆಸ್ಟ್ SIT ಹ್ಯಾಸ್ ಟು ಟೆಲ್. ಇದಿಷ್ಟು ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲ ಅರುಣ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಕೃಷ್ಣಪ್ಪ ಜೊತೆ ಮಹದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.